ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಶಾಲೆಯು PMC ಯೋಜನೆಯಲ್ಲಿ ನೇಮಕಗೊಂಡಿರುವ ಒಂದು ಶಾಲೆ. ಇಲ್ಲಿ ಶಾಲೆಯ ಸೌಲಭ್ಯಗಳು ಅನೇಕ ಸೌಲಭ್ಯಗಳು ಬಂದರೂ ಕೂಡ ಇನ್ನೂ ಕೆಲವು ಬೇಕಾಗಿರುವ ಅವಶ್ಯಕತೆ ಇವೆ. ಈಗ ನಮ್ಮ ಶಾಲೆಯಲ್ಲಿ 551 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು, LKGಯಲ್ಲಿ 31, UKGಯಲ್ಲಿ 36 ಮಕ್ಕಳು, 1ರಿಂದ 7ನೇ ಕ್ಲಾಸ್ನಲ್ಲಿ 486 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು, ಇದು ಜಿಲ್ಲೆಯಲ್ಲಿ ಮಾದರಿ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೊಂದಿರುವ ಒಂದು ನಮ್ಮ ಶಾಲೆ ಎಂಬ ಹೆಮ್ಮೆ ಎಂದು ಹೇಳಬಹುದು. ಹಾಗೆಯೇ ನಮ್ಮ ಶಾಲೆಗೆ PMC ಯೋಜನೆಯಲ್ಲಿ ಅನೇಕ ಚಟುವಟಿಕೆಗಳು ಕಾಂಪೋನೆಂಟ್ಸ್ಗೆ ಹಣ ಬಿಡುಗಡೆ ಆಗಿದ್ದು, ಆ ಹಣ ಬಿಡುಗಡೆ ಆದನ್ನು ನಾವು ಇಲ್ಲಿ ನಮ್ಮ SMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಸಹಕಾರದೊಂದಿಗೆ ಕಾರ್ಯ ಯೋಜನೆ ಹಮ್ಮಿಕೊಂಡು ಮಕ್ಕಳಿಗೆ ಉಪಯೋಗ ಆಗುವಂಥ ಎಲ್ಲ ಸಲಕರಣೆ ಸಾಮಗ್ರಿಗಳು, ಶಿಕ್ಷಕರಿಗೆ ಪಿಂಟು ಸೋಲಂಕರ್ SMC ಸದಸ್ಯರು ಆತ್ಮೀಯರು ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರು ವೇದಿಕೆ ಕಡೆ ಆಗಮಿಸಬೇಕಾಗಿ ಕೇಳ್ತೀನಿ. ಬೀರು ಸೋಲಂಕರ್ ಅವರು, ಬೀರು ಯಮಾಜಿ ಸೋಲಂಕರ್ ಅವರು ನಮ್ಮ SMC ಸದಸ್ಯರು ವೇದಿಕೆ ಕಡೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಹಾಗೆಯೇ ನಮ್ಮ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಈ ಯೋಜನೆಯಲ್ಲಿ ಸ್ಮಾರ್ಟ್ ಬೋರ್ಡ್ಗಳು, PPT ಪ್ರಾಜೆಕ್ಟ್ಗಳು ಹಾಗೂ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ಕರಾಟೆ, ಕ್ರೀಡೆಗಳಿಗೆ ಪರಿಣಿತ ಶಿಕ್ಷಕರು ಇವೆಲ್ಲವೂ ಕೂಡ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಒಂದು ಯೋಜನೆಯ ಫಲಶ್ರುತಿ. ಈ ಯೋಜನೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ಳುತ್ತಿದ್ದು, ಅದಕ್ಕಾಗಿ ತಮ್ಮ ಮಕ್ಕಳನ್ನು ಶಾಲೆಗೆ ಈ ವರ್ಷದಲ್ಲಿ ಹಾಜರಾತಿ ಕೂಡ 551 ಮಕ್ಕಳು ದಿನಾಲು ನಮ್ಮ ಶಾಲೆಗೆ 470-80ರವರೆಗೆ ನಮ್ಮ ಹಾಜರಾತಿಯನ್ನು ಕಂಡುಕೊಂಡಿದ್ದೇವೆ. ಈ ವರ್ಷದಲ್ಲಿ ಎಲ್ಲ ಯೋಜನೆಗಳ ಅನುಷ್ಠಾನದ ಒಂದು ಕಾರಣವಾಗಿ ಎಲ್ಲ ಮಕ್ಕಳು ಶಾಲೆಗೆ ದಿನದಿಂದ ದಿನಕ್ಕೆ ಹಾಜರಾತಿ ಹೆಚ್ಚಲಿಕ್ಕೆ ಸಾಕಷ್ಟು ಯೋಜನೆಗಳು ಅನುಕೂಲವಾಗಿವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆಯೇ SMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಪಾಲಕರು ಮಕ್ಕಳ ಹಾಜರಾತಿಗೆ ತಾವೆಲ್ಲರೂ ಗಮನಹರಿಸಿ ಈ ವರ್ಷದ ಒಂದು ವಿಶೇಷತೆ ಎಂದರೆ ಹಾಜರಾತಿ ಹೆಚ್ಚಳಾಗಿದೆ. ನಮ್ಮ ಶಾಲೆಯ ಕಲಿಕಾ ಗುಣಮಟ್ಟವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿಕಾ ಗುಣಮಟ್ಟ, ಓದು ಬರಹ, ಮಕ್ಕಳ ಒಂದು ಪ್ರಗತಿಯನ್ನ ನಾವು ಹೆಚ್ಚಿಗೆ ಕಾಣಬಹುದು, ಹೆಮ್ಮೆಯಿಂದ ಹೇಳಬಹುದು. ಜೂನ್ನಿಂದ ಇಲ್ಲಿವರೆಗೂ ಮಕ್ಕಳ ಒಂದು ಹಾಜರಾತಿ ತುಂಬಾ ಚೆನ್ನಾಗಿ ಇದೆ. ಪಾಲಕರು ತುಂಬಾ ನೀವು ಸಹಕರಿಸ್ತಾ ಇದ್ದೀರಿ. ಹಾಗೆಯೇ ಮಕ್ಕಳಿಗೆ ದಿನಾಲು ಶಾಲೆಗೆ ಬಂದ್ರೆ ಆ ಮಕ್ಕಳ ಕಲಿಕಾ ಗುಣಮಟ್ಟ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಮಾತನ್ನು ಹೇಳುತ್ತಾ, ಹಾಗೆಯೇ ಮಕ್ಕಳು ಹೆಚ್ಚು ಮನೆಯಲ್ಲಿ ಉಳಿಸಿಕೊಳ್ಳದೆ ಶಾಲೆಗೆ ತಪ್ಪದೆ ಹಾಜರಾತಿಯನ್ನ ನೀವು ನೀಡಿದರೆ ಆ ಮಕ್ಕಳ ಕಲಿಕಾ ಗುಣಮಟ್ಟ ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಸಹಕಾರಿ ಆಗ್ತದೆ. ಹಾಗೆ SMC ಸಭೆಗಳು, ಪಾಲಕರ ಸಭೆಗಳು ತಾವೆಲ್ಲರೂ ಆಗಮಿಸಿ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ ಎನ್ನುವ ಮಾತನ್ನು ಹೇಳುತ್ತಾ, ನನಗೆ ಮಾತನಾಡಲು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತನಾಡಲು ಅನುವು ಮಾಡಿಕೊಟ್ಟಿರುವ, ಅವಕಾಶ ಮಾಡಿಕೊಟ್ಟಿರುವ ತಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕನ್ನಡ. ವೇದಿಕೆಯ ಗಣ್ಯರಿಗೂ ಹಾಗೂ ಪ್ರಾಸ್ತಾವಿಕ ಮಾತನಾಡಿ ನೀಡಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಶಾಸ್ತ್ರಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ವೇದಿಕೆ